ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಬಿಸಿದು 3 ಮುದ್ದೆನ ಮಾಡಿದ್ದೆ. 4 ಜನ ಇದ್ದೀವಿ. ಯಾಕೆ 3 ಅಂದರೆ ಚಿಕ್ಕದ್ರಲ್ಲಿ ಇಬ್ಬರು ಅರ್ಧ ತಿಂತಾರೆ, ಹಂಗಾಗ್ಬಿಟ್ಟು 2 ಮುದ್ದೆ ನನಗೊಂದು ಮತ್ತು ನಮ್ಮ ಮನೆಯವ್ರಿಗೊಂದು, ಚಿಕ್ಕದ್ರಲ್ಲಿ ಇಬ್ರಿಗೂ ಅರ್ಧ ತಿಂತಾರೆ ಅಂತ 3 ಮುದ್ದೆ ಮಾಡಿದ್ದೆ. ಮುದ್ದೆ ಮಾಡಿದ್ದೀನಿ ಅಂತಂದರೆ ಏನಾದರೂ ಒಂದು ಸ್ಪೆಷಲಾಗಿ ಸಾರು ಮಾತ್ರ ಮಾಡೇ ಇರಲೇಬೇಕಲ್ವ. ಸಾರಾದರೂ ಇಲ್ಲಾಂದರೆ ಚಟ್ನಿ ಆದರೂ ಆ ಥರ. ನಾನು ಹುಳಿ ಸಾರು ಮಾಡಿಬಿಟ್ಟು ತುಂಬ ದಿನ ಆಗಿತ್ತು. ಕಾಳು ಬೇರೆ ನೆನೆಸಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಕಾಳೆಲ್ಲ ಹಾಕಿಬಿಟ್ಟು ಮತ್ತು ಬೀನ್ಸು ಮತ್ತು ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಹುಳಿ ಸಾರನ್ನ ಮಾಡಿದ್ದೆ. ಹುಳಿ ಸಾರದು ರೆಸಿಪಿ ನಾನು ತೋರಿಸಿಲ್ಲ ಎದರಲ್ಲಿನೂ ಅಷ್ಟೇ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗೆ ಕಂಪಲ್ಸರಿ ತೋರಿಸ್ತೀನಿ. ಯಾಕೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಹುಳಿ ಸಾರು ಇದ್ಬಿಟ್ರೆ ಸಾಕು, ಮಕ್ಕಳಿಗಾಗಿರಲಿ ನಮ್ಮ ಮನೆಯವ್ರಿಗಾಗಿರಲಿ ಮುದ್ದೆ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಹಾಗಾಗ್ಬಿಟ್ಟು ಮುದ್ದೆಗೆ ಸಾರು ಮಾಡಿದ್ನಲ್ಲ ಅಂತೇಳ್ಬಿಟ್ಟು ಮುದ್ದೆ ಮಾಡಿದ್ದೆ. ಹಾಗೆ ಒಂದು ಸ್ವಲ್ಪ ರೈಸ್ ಮಾಡಿದ್ದೀನಿ ಅಷ್ಟೇ. ಇನ್ನು ರೈಸು ಮುದ್ದೆ ತಿಂದರೆ ರೈಸ್ ಯಾರು ಜಾಸ್ತಿ ತಿನ್ನಲ್ಲ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ರೈಸ್ನ ಮಾಡಿದ್ದೀನಿ. ಒಂದು ಚಿಕ್ಕ ಕುಕ್ಕರ್ ಇದೆ, ಅದು ಯಾವಾಗಲೂ ಅಷ್ಟೇ ಚಪಾತಿ ಮಾಡಿದಾಗೆ ಇಲ್ಲದೆ ರೊಟ್ಟಿ ಮಾಡಿದಾಗೆ ಅಂತೇಳ್ಬಿಟ್ಟು ಅದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅನ್ನ ಒಂದು ಮುಕ್ಕಾಲು ಪಾವು ಅನ್ನಕ್ಕಾದರೆ ಸಾಕಾಗುತ್ತೆ. ಇನ್ನು ಚಪಾತಿ ಮುದ್ದೆ ಇಲ್ಲ ಮಾಡಲಿಲ್ಲ ಟೈಮ್ನಲ್ಲಿ 1.5 ಪಾವು ಆದರೂ ಅನ್ನ ಬೇಕಾಗುತ್ತೆ ಅಂತ ಅದಕ್ಕಂತ ಸಪ್ರೇಟಾಗಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹುಳಿ ಸಾರು ಮತ್ತು ಮುದ್ದೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಂತೇಳಿ ಅಮ್ಮ ಮನೆಗೆ ಹೋದೆ. ಸುಮಾರು 4 ಗಂಟೆ ಆಗಿತ್ತು. ಇನ್ನು ನಮ್ಮ ಡಿಂಪಿನಿ ಇನ್ನು ಅವಾಗ ತಾನೇ ಎದ್ದಿದ್ಲು. ಸಾರು ಒಳ್ಳೆ ಉಂಡಿ ಎಲ್ಲ ಕಲಿಸಿ ಸ್ವಲ್ಪ ತಿನ್ನಿಸಿ, ಅತ್ತೆ ನಿಮಿಷ ಅಪ್ಪ ತಿನ್ನಿಸಿ, ಮಮ್ಮಿ ತಿನ್ನಿಸಿ, ತಾತ ತಿನ್ನಿಸಿ, ನಾನಮ್ಮ ತಿನ್ನಿಸಿ, ಇದೆಲ್ಲ ತಲೆ ಮೇಲೆ ಇಟ್ಟು ಸತ್ತಿದಾರಿ ಎಲ್ಲರಿಗೂ ನಮ್ಮ ಡಿಂಪಿನೂ ಅಷ್ಟೇ ಇವಾಗೆಲ್ಲ ಚೆನ್ನಾಗಿ ಕಣ್ಣಿಡಿತಾಳೆ. ಹೋಗಿ ಬರ್ತೀವಿ ಅಂತ ಅಂದರೆ ಸಾಕು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇನ್ನು ಮನೆಗೆ ಬರಬೇಕಾಗಿತ್ತು ಅಂತ ಇನ್ನು ಬಿಟ್ಬಿಟ್ಟು ಇನ್ನು ಮನೆಗೆ ಬಂದ್ವಿ. ಇನ್ನು ಸಾಯಂಕಾಲ ಅಂದರೆ ಆಲ್ರೆಡಿ ನಾವು ಬಂದಾಗ 7 ಗಂಟೆ ಏನೋ ಆಗಿತ್ತು ಅನಿಸುತ್ತೆ ಸುಮಾರಾಗಿ. ಇನ್ನು ಏನಾದರೂ ಸ್ವಲ್ಪ ಮಾಡೋಣ ಮಕ್ಕಳಿಗೆ ಚಿಕ್ಕಿ ಥರ ಮಾಡಿಕೊಡೋಣ ಅಂತೇಳ್ಬಿಟ್ಟು ಶೇಂಗಾ ಬೇರೆ ಎಕ್ಸ್ಟ್ರಾ ಇದ್ವು, ಹುಳ ಬಂದುಬಿಡ್ತವೆ. ಹಾಗಾಗಿ ಒಂದು ಚಿಕ್ಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಅಮ್ಮ ಮನೆಗೆ ಹೋಗಿದ್ದೆ. ಅಮ್ಮ ಇರಲಿಲ್ಲ, ಅಮ್ಮ ಊರಿಗೆ ಹೋಗಿದ್ದಾರೆ. ಯಾಕೆ ಅಂತೇಳಿ ಹಳೆ ವೀಡಿಯೋದಲ್ಲಿ ಹೇಳಿದ್ದೆ ಆಲ್ರೆಡಿ. ಹಾಗಾಗಿ ಇನ್ನು ಪಾಪು ಒಂದು ಸ್ವಲ್ಪ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಹೋಗಿ ಪಾಪು ನೋಡ್ಕೊಂಡು ಬಂದ್ವಿ. ಇವಾಗ ಬಂದು ಸ್ವಲ್ಪ ಅನ್ನಕ್ಕಿಟ್ಟಿದ್ದೀನಿ. ಅನ್ನ ಮತ್ತು ಮಧ್ಯಾಹ್ನ ಸಾರು, ಏನಾದರೂ ಹುಳಿ ಸಾರಿತ್ತು. ಅದೇ ಹುಳಿ ಸಾರಿಗೆ ಒಂದು ಸ್ವಲ್ಪ ಏನಾದರೂ ಮಾಡೋಣ, ಶೇಂಗಾ ಬರ್ಫಿ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಶೇಂಗಾ ಬರ್ಫಿನ ಮಾಡ್ತಾಯಿದ್ದೀನಿ, ರೆಡಿ ಮಾಡ್ಕೊತಾ ಇದ್ದೀನಿ. ಈ ಬೆಲ್ಲ ಬೇರೆ ಫುಲ್ಲು ಗಟ್ಟಿಯಾಗಿದೆ, ಎಷ್ಟು ಕುಟ್ಟಿದ್ರೂ ಅದು ಹೊಡಿತಾನೆ ಇರಲಿಲ್ಲ. ಹಂಗಾಗಿ ಡೈರೆಕ್ಟಾಗಿ ಇದ್ರಕ್ಕೆ ಹಾಕಿದ್ದೀವಿ, ನೋಡೋಣ ಕರಗುತ್ತೇನೋ ಅಂತೇಳ್ಬಿಟ್ಟು. ನಿಧಾನ ಕರಗ್ತಾ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಅನಿಸುತ್ತೆ. ಬಟ್ ಜೋರಾಗಿ ಸೌಂಡ್ ಮಾಡಿದ್ರೆ ಕೆಳಗಡೆ ಸೌಂಡ್ ಆಗುತ್ತೆ ಅಂತ ಹಾಗೆ ಮಾಡ್ತಾಯಿದ್ದೀನಿ. ಬಂದಿದ್ದೀನಿ ಇನ್ನು ಅಂತ ಇದು ಇದನ್ನು ಸ್ವಲ್ಪ ಬರಬೇಕು, ಈ ಥರ ಉಂಡೆ ಬರಬೇಕು. ಉಂಡೆ ಬಂದರೆ ಮಾತ್ರ ಪಾಕ ಆಗಿದೆ ಅಂತ. ಇನ್ನೂ ಬಂದಿಲ್ಲ, ಇನ್ನೊಂದು ಸ್ವಲ್ಪ ಆದರೆ ಪಾಕ ಬರುತ್ತೆ. ನಾನು ಅದಕ್ಕೆ ಸಪ್ರೇಟಾಗಿ ಯಾಕಂದರೆ ಇದರಲ್ಲಿ ಸ್ವಲ್ಪ ಬೆಲ್ಲ ಅಂತಂದರೆ ಸಣ್ಣ ಗಸಿ ಮಣ್ಣೆಲ್ಲ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ ಆದಷ್ಟು ನಾನು ಇದಕ್ಕೆ ಸ್ವಲ್ಪ ಸೋಸ್ಕೊಂಡು ಆಮೇಲೆ ನಾನು ಇದನ್ನು ಶೇಂಗಾನೆಲ್ಲ ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಶೇಂಗಾ ಬೀಜನ ಇದನ್ನು ಹಾಕೋಕ್ಕೆ ನನಗೆ ಈಸಿ ಆಗುತ್ತೆ. ಎಲ್ಲ ಸಿಪ್ಪೆ ಆದಷ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಎಲ್ಲ ಒಂದೊಂದು ಕಡೆ ಸಿಪ್ಪೆ ಇದೆ. ಎಲ್ಲ ಸ್ವಲ್ಪ ತುಪ್ಪನೂ ಸವರಿ ಇಟ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಸವರಿ ಇಟ್ಕೊಂಡಿರೋದ್ರಿಂದ ಇದನ್ನು ನಾನು ಹಾಕಿದ ತಕ್ಷಣ
ಇದನ್ನು ಅಷ್ಟೇ ರೆಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಹಾಕಬೇಕಾಗಿತ್ತು ತಕ್ಷಣ ಫಸ್ಟ್ ಸೋಸೋಣ ಅಂತ ಅಂದ್ಕೊಂಡೆ. ಇನ್ನು ಸೋಸಿದ್ರೆ ಅದು ಎಲ್ಲಿ ಜಾಲರಿ ಎಲ್ಲ ಏನಂತಾರೆ ಮೆಲ್ಟಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಭಯ ಆಗಿಬಿಟ್ಟು ಬೇಡ ಬಿಡು ಹಾಗೆ ಸೋಸೋದು ಬೇಡ, ಡೈರೆಕ್ಟಾಗೆ ಇದು ಮಾಡೋಣಂತೆ ಬಗ್ಗಿಸ್ಬಿಟ್ರೆ ಆಯಿತು ಅಂತೇಳ್ಬಿಟ್ಟು ನಾನು ಅದನ್ನು ನೋಡ್ತಾ ಇದ್ದೀನಿ. ನನಗೇನು ಅಷ್ಟೊಂದು ಕಲ್ಲು ಆ ಥರ ಅಂದರೆ ಈಗ ಬೆಲ್ಲ ಕರಗಿಸಿದಾಗೆ ಕೆಳಗಡೆ ಒಂಥರ ಕಲ್ಲು ಥರ ಒಂಥರ ಗಸಿ ಥರ ಇರುತ್ತಲ್ಲ ಆ ಥರ ಅಂತ ಏನೂ ಇರಲಿಲ್ಲ. ಚೆನ್ನಾಗೇ ಆಯಿತು ಬಿಡು ಅಂತೇಳ್ಬಿಟ್ಟು ಇನ್ನು ಎಲ್ಲ ಪಾಕ ಎಲ್ಲ ರೆಡಿ ಮಾಡಿಕೊಂಡು ಇದಕ್ಕೇನಿಲ್ಲ ಶೇಂಗಾನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಸಿ ತುಪ್ಪ ಸವರಿಟ್ಕೊಂಡಿರೋ ಅಂಥ ಪ್ಲೇಟ್ನಲ್ಲಿ ಹಾಕಿಟ್ಟು ಒಂದು ಅರ್ಧ ಗಂಟೆಲೆಲ್ಲ ಚೆನ್ನಾಗಿ ಗಟ್ಟಿಯಾಗುತ್ತೆ. ಅದು ಹೆಂಗೆ ಬರಬೇಕು ಪಾಕ ಅಂತಂದರೆ ನೀರಿನಲ್ಲಿ ಹಾಕಿ ಅದನ್ನು ತೆಗೆದ್ರೆ ಕೈಯಲ್ಲಿ ಮುರಿದ್ರೆ ಟಕ್ ಅಂತ ಸೌಂಡ್ ಬರಬೇಕು. ಆ ಥರ ಮುರಿದ್ರೆ ಮಾತ್ರ ನಮಗೆ ಈ ಥರ ಚಿಕ್ಕಿ ಮಾಡೋಕ್ಕೆ ಬರುತ್ತೆ, ಇಲ್ಲ ಅಂತಂದರೆ ಅದು ಗಟ್ಟಿ ಆಗಂಗಿಲ್ಲ. ನಾನೆಲ್ಲ ಸ್ವಲ್ಪ ಚೆನ್ನಾಗೆಲ್ಲ ಕಲಿಸ್ಬಿಟ್ಟು ಎಲ್ಲ ನೋಡಿಕೊಂಡು ಚಿಕ್ಕಿನ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು. ಏನು ಮಕ್ಕಳು ಕೇಳ್ತಾಯಿದ್ರು ಏನಾದರೂ ಸ್ನ್ಯಾಕ್ಸ್ ಥರ ಅಂತೇಳ್ಬಿಟ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ. ಯಾವಾಗಾದರೂ ಒಂದೊಂದು ಸಲ ಪುಟಾಣಿ ಇರುತ್ತಲ್ವ, ಪುಟಾಣಿ ಅಂದರೆ ಕಡಲೆ ಅಂತಾರಲ್ಲ ಅದು ಉರಿಗಡಲೆ, ಅದನ್ನು ಮತ್ತು ಶೇಂಗಾ ಎರಡನ್ನೂ ಮಿಕ್ಸ್ ಮಾಡೋನು ಮಾಡ್ತೀನಿ. ಅಂದರೆ ಶೇಂಗಾದಲ್ಲೇ ಮಾಡಿದ್ರೆ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲಿ ಉರಿಗಡಲೆ ಮಿಕ್ಸ್ ಮಾಡಿದ್ರೆ ಒಂದು ಸ್ವಲ್ಪ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಹಾಗಾಗಿಬಿಟ್ಟು ಇನ್ನು ಶೇಂಗಾನು ಎಷ್ಟೊಂದು ಇತ್ತು ಮನೆಯಲ್ಲಿ ಅಂತೇಳ್ಬಿಟ್ಟು ನಾನು ಚಿಕ್ಕಿನ ಮಾಡ್ತಾಯಿದ್ದೀನಿ. ಈ ಥರದ್ದು ಏನಾದರೂ ಮಕ್ಕಳಿಗೆ ಮಾಡಿಕೊಟ್ಬಿಟ್ರೆ ಫುಲ್ಲು ಖುಷಿಯಿಂದ ಹಂಗೆ ನೋಡಬಾರ್ದು ಎಷ್ಟು ಪ್ರೀತಿ ಬಂದ್ಬಿಡುತ್ತೆ ನಮ್ಮ ಮೇಲೆ ಅಂತಂದರೆ ಅಷ್ಟು ಪ್ರೀತಿ ಬಂದ್ಬಿಡುತ್ತೆ, ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಯಾವಾಗಾದರೂ ಒಂದೊಂದು ಸಲ ಮಾಡ್ತಾಯಿರ್ತೀನಿ. ಎರಡು ಪ್ಲೇಟ್ನಲ್ಲಿನೂ ರೆಡಿ ಮಾಡಿ ಇಟ್ಬಿಟ್ಟಿದೆ. 1 ಅವರ್ ಆದರೂ ಬೇಕಾಗುತ್ತೆ. ಇನ್ನು ಈಗ ಕಟ್ ಮಾಡಬೇಕು ಅಂತಂದರೆ ಈಗಲೇ ಕಟ್ ಮಾಡಬೇಕು, ಇಲ್ಲ ಅಂತಂದರೆ ಆಮೇಲೆ ಕಟ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿಬಿಟ್ಟು ನಾನೇನು ಕಟ್ ಮಾಡಿರಲಿಲ್ಲ, ಹಾಗೆ ಇಟ್ಟು ಬೆಳಿಗ್ಗೆ ಕಟ್ ಮಾಡಿಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಇನ್ನು ರಾತ್ರಿಗೆಲ್ಲ ಸ್ವಲ್ಪ ಎಲ್ಲ ಕೆಲಸದಳು ಅಷ್ಟೇ ಬರಲ್ಲ ಅಂತಂದಿರೋದ್ರಿಂದ ರಾತ್ರಿನೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಸ್ವಲ್ಪ ಗಡಿಗೆ ಇದೆ, ಗಡಿಗೆಗೆ ನೀರು ಹಾಕ್ತಾ ಇದ್ದೀವಿ. ನಾನೇ ಯಾವಾಗಲೂ ನಾನೇ ಹಾಕ್ತಾ ಇರ್ತೀನಿ. ಇನ್ನು ಮಕ್ಕಳು ಏನಾದರೂ ಫ್ರೀ ಆಗಿದ್ದಾರೆ ಅನ್ನೋ ಟೈಮ್ನಲ್ಲಿ ಮಾತ್ರ ಅವ್ರನ್ನ ನೀರನ್ನ ತುಂಬಿಸಿ ಇಡ್ತಾರೆ. ನೀರು ತುಂಬಿಸಿಟ್ರೆ ಸ್ವಲ್ಪ ಕೂಲಾಗಿರುತ್ತಲ್ವ, ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಈಗ ಬೇರೆ ಚಳಿ ಸ್ಟಾರ್ಟ್ ಆಗಿದೆ, ಕುಡಿಯೋಕ್ಕಾಗಲ್ಲ. ಬಟ್ ಆದ್ರೂ ಅಷ್ಟೇ ಸ್ವಲ್ಪ ಏನಾದರೂ ತುಂಬ ಬಾಯಾರಿಕೆ ಆ ಥರ ಆದಾಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇನ್ನು ನೀರನ್ನ ತುಂಬಿಸಿ ಇಡ್ತಾ ಇದ್ದಾರೆ. ಇನ್ನು ನೋಡ್ಬೋದು ಅಡುಗೆ ಮನೆ ಎಲ್ಲ ಕ್ಲೀನಾಗಾದರೆ ನಿಜವಾಗ್ಲೂ ಏನು ಕ್ಲೀನ್ ಆಗಲಿಲ್ಲಾದರೂ ಪರವಾಗಿಲ್ಲ, ಅಡುಗೆ ಮನೆ ಕ್ಲೀನಾಗಿ ಆಗಿಬಿಟ್ರೆ ಮಾತ್ರ ಚೆನ್ನಾಗಿ ಖುಷಿಯಾಗುತ್ತೆ ಅಲ್ವಾ. ಏನಾದರೂ ಅಡುಗೆ ಮಾಡಬೇಕಂದ್ರೂ ಇಂಟ್ರೆಸ್ಟ್ ಬರುತ್ತೆ, ಮೂಡ್ ಬರುತ್ತೆ. ಇಲ್ಲ ಅಂತಂದರೆ ಇಂಟ್ರೆಸ್ಟೇ ಬರಲ್ಲ. ನಿಮಗೂ ಹಾಗೆ ಆಗುತ್ತಾ? ಅಡುಗೆ ಮನೆ ಕ್ಲೀನಾಗಿದ್ದರೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಇಲ್ಲಾಂದರೆ ಇಂಟ್ರೆಸ್ಟ್ ಬರಲ್ಲ ಅಂತನ್ನೋರು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ಬೋದು ಎಲ್ಲ ಎಲ್ಲ ಕ್ಲೀನ್ ಆಗೋಷ್ಟರಲ್ಲಿ ಟೈಮ್ ರಾತ್ರಿ ಹೋಗಲೇ 10 ಕಾಲಾಗಿದೆ. ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆಯಿಂದನೂ ಒಂದು ಸ್ವಲ್ಪ ಬ್ಯುಸಿ ಇದೆ ಅಂತ ಹೇಳ್ಬಿಟ್ಟು ಲಾಗ್ ಮಾಡೋಕ್ಕೆ ಅಂತ ಆಗಲಿಲ್ಲ. ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಆಗಲೇ ಆಲ್ರೆಡಿ ಸಾಯಂಕಾಲ ಹಂಗೆ ಆಗ್ಬಿಟ್ಟಿತ್ತು. ತಿನ್ಬರೋದು, ಇಲ್ಲಿ ಬಂದುಬಿಟ್ಟು ಮೂತಿ ಒರೆಸ್ಕೊಳೋದು, ಇಲ್ಲಿ ಹೋಗಿ ಕುತ್ಕೊಂಡು ಮೂತಿ ಒರೆಸ್ಕೊಳೋದು. ನಾವು ನೋಡಿದಾಗೆ ಒರೆಸ್ಕೊಳಲ್ಲ ಅನ್ನೋ. ಏನದು ನೀನು ಮೂತಿ ಒರೆಸ್ಕೊಳೋದು? ಹಾಂ, ಹಿಂದೆ ಹೋಗಿ ಬಾಲ್ಕನಿಗೆ ಹೋಗಿ ಅಲ್ಲಿ ಮ್ಯಾಟ್ ಇದೆ, ಅಲ್ಲಿ ಒರೆಸ್ಕೊ. ಎಲ್ಲಿ ಬೇಕಲ್ಲಿ ಮೂತಿ ಒರೆಸ್ಕೊಂತೀಯಲ್ಲ, ಊಟ ಮಾಡಿ ಬರೋದು ಮೂತಿ ಒರೆಸ್ಕೊಳೋದು. ಲಕ್ಕಿ ಚಿನಿ, ಲಕ್ಕಿಗೆ ನೋಡು ಹೆಂಗೆ ಕುತ್ಕೊಂಡು ನೋಡ್ತಾ ಇದೆ ರಾಣಿ ಥರ. ಏನು ಕೊಡಬೇಡ ತಿನ್ನೋಕ್ಕದಕ್ಕೆ. ಈಗ ತಾನೇ ಹೊಟ್ಟೆ ತುಂಬ ಊಟ ಮಾಡೈತಿ, ಮೂತಿ ಒರೆಸ್ಕೊಂತ ಇತ್ತು ಕುತ್ಕೊಂಡು. ಮೂತಿ ಎಲ್ಲ ನೋಡಿ ಹೆಂಗೆ ಮಾಡ್ಕೊಂಡಿದೆ, ಎಲ್ಲ ಹಚ್ಕೊಂಬಿಟ್ಟಿದೆ. ಎಲ್ಲೋ ಚಿಕನ್ ತಿಂದಿದೆ. ಲಕ್ಕಿಗೆ ಚಿಕನ್ ಕೊಟ್ಟಲ್ಲ, ಬಿರಿಯಾನಿ ಕಬಾಬ್. ನೋಡ್ಬೋದು ಇವಾಗ ನಮ್ಮ ಲಕ್ಕಿ ಊಟ ಎಲ್ಲ ಮಾಡಿಬಿಟ್ಟು ಮೂತಿ ಒರೆಸ್ಕೊಳಕ್ಕೆ ಇಲ್ಲಿಗೆ ಬರುತ್ತೆ. ಈ ಸಂಧಿ ಇದೆಲ್ಲ ಅಲ್ಲಿ ಈ ಥರ ಈ ಸಂಧಿನಲ್ಲಿ ಬಂದುಬಿಟ್ಟು ಮೂತಿ ಎಲ್ಲ
ಚೆನ್ನಾಗಿ ಒರೆಸ್ಕೊಳುತ್ತೆ. ನಾನು ನೋಡಿದ್ರೆ ಬೈಟ್ ಕಳಿಸ್ತಾ ಇರ್ತೀನಿ, ಆದ್ರೂ ಮತ್ತೆ ಒರೆಸ್ಕೊಳುತ್ತೆ. ಏನು ಮಾಡಬೇಕು, ಈ ನಾಯಿಗಳು ಸಾಕಿದ್ರೆ ಇದೇ ಇವು. ಮನುಷ್ಯರಿಗಾದ್ರೂ ಹೇಳ್ಬೋದು, ಈ ಪ್ರಾಣಿಗೆ ಹಂಗಂದ್ರೆ ಕೋಪ ಬರುತ್ತೆ ನಮ್ಮ ಲಕ್ಕಿ. ಇದಕ್ಕೆ ಬುದ್ಧಿನೇ ಇಲ್ಲ. ಇದಕ್ಕೆ ಬುದ್ಧಿನೇ ಇಲ್ಲ. ಇದಕ್ಕೆ ಬುದ್ಧಿನೇ ಇಲ್ಲ ಅಲ್ಲ, ಬುದ್ಧಿ ಇಲ್ಲ. ಮಗು ಥರ ಆಗ್ಬಿಟ್ಟೈತಿ ಇದು. ನಮ್ಮ ಮನೆಯಲ್ಲಿ ಸಣ್ಣ ಮಗು ಮಾಡ್ತಾರಲ್ಲ ಹಂಗೆ ಮಾಡ್ತಾವೆ. ಈ ದೊಡ್ಡ ಮಕ್ಳುಗಳೇ ಚಿಕ್ಕ ಮಕ್ಳು ಥರ ಮಾಡ್ತಾರೆ ಅಂತಂದಾಗೆ ಪಾಪ ಈ ಮಾತು ಬರಲಿಲ್ಲ ಅಂಥದ್ದು ಇನ್ನೇನು ಮಾಡುತ್ತೆ. ಊಟ ಮಾಡಿ ಕುತ್ಕೊಂಡಿದೆ ಚೆನ್ನಾಗಿ. ವಾಕ್ ಕರ್ಕೊಂಡು ಹೋಗ್ಬೇಕು ಇವಾಗ. ಅದಕ್ಕೆ ಇನ್ನು ನಮ್ಮದು ಊಟ ಆಗಿಲ್ಲ, ಇವಾಗಲೇ 9:20 ಆಗಿದೆ. ಬೇಗನೆ ಊಟ ಮಾಡಿ ವಾಕಿಗೆ ಕರ್ಕೊಂಡು ಹೋಗ್ಬೇಕು. ಎಷ್ಟೊತ್ತಾಯ್ತು ಅವಾಗಲೇ. ಇನ್ನು ನಮ್ಮ ಮನೆಯವರು ಸ್ವಲ್ಪ ವರ್ಕ್ ಅಂತೇಳಿ ಅವರು ಬ್ಯುಸಿಯಾಗಿದ್ದಾರೆ. ಇತ್ತೀಚೆಗೆ 11 ಗಂಟೆ 12 ಗಂಟೆ ಆಗುತ್ತೆ ವರ್ಕ್ ಮಾಡೋದು. ಬೆಳಿಗ್ಗೆ ಎದ್ದಳಕ್ಕೆ ಆಗಲ್ಲ. ಮಕ್ಕಳಿಗೆ ಕಾಲೇಜಿಗೆ ಸ್ಕೂಲಿಗೆ ಟಿಫನ್ ಮಾಡಿಕೊಡೋಕ್ಕೆ ಆಗ್ತಾಯಿಲ್ಲ. ಒಂದೊಂದ್ಸಲ ಲೇಟ್ ಆಗಿಬಿಡುತ್ತೆ, ಒಂದೊಂದ್ಸಲ ಅರ್ಜೆಂಟಾಗಿ ಮಾಡಿಕೊಡ್ತಾ ಇದ್ದೀನಿ. ಹೆಂಗೆ ಆಗುತ್ತೆ ಹಂಗೆ, ಏನು ಮಾಡೋಕ್ಕಾಗಲ್ಲ. ಟೈಮ್ ಆವಾಗದೇ 8 ಗಂಟೆ ಮುಗಿದ್ಬಿಡ್ತಿತ್ತು ವರ್ಕ್. ಏನು ಅನ್ನಿಸ್ತಾ ಇರಲಿಲ್ಲ. ಸ್ವಲ್ಪ ಬೇಗನೆ ಊಟ ಮಾಡಿಬಿಟ್ಟು ಮಲ್ಕೊಂಡು ಬೆಳಗ್ಗೆ ಬೇಗನೆ ಎದ್ದೇಳ್ತಾ ಇರ್ತಾಯಿದ್ವಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎದ್ದೇಳೋದೇ ಲೇಟಾಗಿ, ಮಲ್ಗದೆ ರಾತ್ರಿ ಲೇಟಾಗಿ ಮಲ್ಕೊತೀವಲ್ಲ, ಹಾಗಾಗಿ ಎದ್ದೇಳೋದು ಸ್ವಲ್ಪ ಲೇಟಾಗಿ ಆಗುತ್ತೆ. ಇನ್ನು ಅದ್ರಲ್ಲಿ ಬೇರೆ ಮನೆಯಲ್ಲಿ ನಮ್ಮ ಲಕ್ಕಿ ಅಂತೂ ನೋಡ್ಬೋದು. ನಮ್ಮ ಲಕ್ಕಿ ಎಲ್ಲಿ ಕೂತ್ಕೊಂಡಿದ್ದಾಳೆ ಗೊತ್ತಾ, ಬೆಲ್ಟ್ ವಾಕ್ ಹೋಗ್ಬೇಕಲ್ಲ, ಅದಕ್ಕೆ ಬೆಲ್ಟ್ ತಗೊಂಡು ಬರಕತ್ತಾಳ. ಅಲ್ಲಿ ಹಾಕಿದ್ದೆ ನಾನು. ಇವಾಗೆಲ್ಲ ಬುದ್ಧಿ ನೋಡಿ ಹೆಂಗಿದೆ. ಚಿಂಟು ಸುಮ್ಮನೆ ಇದೆ. ಬುದ್ಧಿ ನೋಡಿ ಹೆಂಗಿದೆ. ಬುದ್ಧಿ ಇಲ್ಲ ಅಂತಂತೀವಿ ನಾಯಿಗೆ. ವಾಕ್ ಕರ್ಕೊಂಡು ಹೋಗೋ ಟೈಮ್ ಇದು, ಅದಕ್ಕೆ ಬೆಲ್ಟ್ ಎಲ್ಲ ತೊಗೊಂಡು ಬರ್ತಾಯಿತ್ತು. ನಾನು ಅಲ್ಲಿ ಹಾಕ್ತೀನಿ ಒಳಗಡೆ, ಮತ್ತೆ ತೊಗೊಂಡು ಬರುತ್ತೆ. ಹೋಗಿ ಆಯ್ತು ನಾನು ಮತ್ತೆ ತೊಗೊಂಡು ಬರುತ್ತೆ. ತಾಳಿ ಚಿಂಟು. ಏನು ಲಕ್ಕಿ ಎಷ್ಟು ಬುದ್ಧಿ ಅಂದರೆ. ವಾಕ್ ಹೋಗೋಣ, ಬೆಲ್ಟ್ ಹಾಕಮ್ಮ ಬೇಗನೆ ಹೋಗೋಣಂತೆ. ವಾಕ್ ಕರ್ಕೊಂಡು ಹೋಗೋಣ ಲಕ್ಕಿಗೆ. ಎಲ್ಲ ಗೊತ್ತಿತ್ತು. ನಮ್ಮ ಚಿಂಟು ನಿನ್ನೆಯಿಂದ ಸ್ನಾನವೇ ಮಾಡಿಲ್ಲ. ನಿನ್ನೆ ಸ್ನಾನ ಮಾಡಿರೋದು, ಇವತ್ತು ಬೆಳಿಗ್ಗೆ ಸ್ನಾನನೇ ಮಾಡಿಲ್ಲ ನಮ್ಮ ಚಿಂಟು. ಪಾಪ ಶೀತ ಆಗ್ಬಿಟ್ಟೈತೆ, ಅದ್ರ ಸಲುವಾಗಿ ಕೆಮ್ಮು ಶೀತ ಎಲ್ಲ ಆಗಿರೋದ್ರಿಂದ. ಯಾಕೆ ರಜಾ? ಇವತ್ತು ರಜಾ ಹಾಕೊಂಡಿದ್ದಾನೆ. ಇವತ್ತು ರಜಾ ಹಾಕೊಂಡಿದ್ದಾನೆ. ಅದು ನಿನ್ನೆ ಏನಕ್ಕೆ ಹಾಫ್ ಡೇ ಹಾಕೊಂಡು ಬಂದಿದ್ದಾನೆ. ಸ್ಕೂಲಲ್ಲಿ ಹೇಳಿ ಬಂದಿದ್ದಾನೆ, ನನಗೆ ಹುಷಾರಿಲ್ಲ, ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ, ಆದರೂ ನಮ್ಮಮ್ಮ ಸ್ಕೂಲಿಗೆ ಕಳಿಸಿದ್ದಾರೆ. ಸ್ಕೂಲಿಗೆ ಕಳಿಸಿದ್ದಾರೆ. ಹಂಗೇನಾದರೂ ಜಾಸ್ತಿ ಕೆಮ್ಮಂದರೆ ಮನೆಗೆ ಬಾ ಅಂತ ಹೇಳಿದರು. ಅದಕ್ಕೆ ನಾನು ಪೋಷನ್ಸ್ ಎಲ್ಲ ಹೋಗ್ಬಿಡ್ತವೆ, ಹೋಗು ಅಂತೇಳಿ ಬಲವಂತ ಮಾಡಿ ಕಳಿಸಿದ್ರು ಅಂತ ಹೇಳಿದ್ದಾರೆ. ನಾನು ಹಂಗೇನು ಹೇಳಿ ಕಳಿಸಿಲ್ಲ. ಅವನೇ ಹೋಗ್ಬಿಟ್ಟು ಆ ಥರ ಹೇಳಿ ಮ್ಯಾಮ್ ಹತ್ರದಿಂದ ಸ್ಕೂಲಿಂದ ಫೋನ್ ಬಂತು, ನಿಮ್ಮ ಮಗನಿಗೆ ಹುಷಾರಿಲ್ಲ ಕರ್ಕೊಂಡು ಹೋಗ್ರಿ ಅಂತ. ನಾನು ಹೋಗಿ ಕರ್ಕೊಂಡು ಬಂದೆ. ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡು ಬಂದರು. ಮ್ಯಾಮ್ ನನಗೆ ಬೈತಾ ಇದ್ದಾರೆ, ನೀವು ಹೆಂಗೆ ಕಳಿಸಿದ್ರಿ ನಿಮ್ಮ ಮಗನಿಗೆ? ಚಿನಿ ಅದು ಅನ್ನ ಕಲಿಸ್ತೀನಿ ಸ್ವಲ್ಪ. ಕಳಿಸಿದ್ರಿ ನಿಮ್ಮ ಮಗನಿಗೆ ಹುಷಾರಿಲ್ಲ, ನಿಮ್ಮ ಮನೇಲಿ ಎಲ್ಲರಿಗೂ ಹುಷಾರಿಲ್ಲಂತೆ, ಆದ್ರೂ ನೀವು ಕಳಿಸಿದ್ರಲ್ಲ ಅಂತೇಳಿ ನನಗೆ ಬೈತಾ ಇದ್ದಾರೆ. ನಾನು ಅಂದೆ, ಇಲ್ಲ ಮೇಡಮ್ ಅವ್ನು ಹುಷಾರೇ ಇದ್ದ, ಸ್ವಲ್ಪ ಕೆಮ್ಮೇನೋ ಜಾಸ್ತಿ ಆಗಿರೋದ್ರಿಂದ ಹಂಗೆ ಅಂತಂದೆ. ಇವ್ರು ಬರೋದಿರಲಿ, ನಮ್ಮೇಲೆ ನಾವು ಏನು ಹೇಳಿರಲ್ಲ ನಮ್ಮೇಲೆ ಹಾಕಿ ಜೈ ಅಂದ್ಬಿಡ್ತಾರೆ ಇವರು. ಅನ್ನದ ಕಲಸು, ಸಾರಿಂದ ಆಫ್ ಮಾಡಿಬಿಡು. ಇವಾಗ ಅಡುಗೆಗೆ ಏನು ಮಾಡಿದ್ದೀನಿ ಅಂತಂದರೆ ಚಿಕನ್ನು ಮತ್ತು ಮಟನ್ ಹೇಳ್ಬಿಟ್ಟು ಸ್ವಲ್ಪ ಚಿಕನ್ ತಂದಿದ್ರು ಅಂತೇಳಿ ಚಿಕನ್ದು ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ. ಆಮೇಲೆ ಮತ್ತೆ ಮಟನ್ ಬಿರಿಯಾನಿ ಮಾಡಿದ್ದೀನಿ. ಜಾಸ್ತಿ ಕಲಿಸ್ಬಿಡ ಮೆತ್ತಗೋಗ್ಬಿಡುತ್ತೆ. ಮಟನ್ ಬಿರಿಯಾನಿ ಮಾಡಿದ್ದೀನಿ, ತೋರಿಸ್ತೀನಿ. ಮಟನ್ ಬಿರಿಯಾನಿ ಮಾಡಿದ್ದೀನಿ. ಸ್ವಲ್ಪ ನೋಡ್ಬೋದು ಮೆತ್ತಗೆ ಚೆನ್ನಾಗಾಗಿದೆ. ಪೀಸೆಲ್ಲ ಚೆನ್ನಾಗಿದೆ. ಬಿಸಿದು ಹಾಕ್ಕೊಂಡು ಬಿರಿಯಾನಿ ತಿಂದು ಪೀಸೆಲ್ಲ ಮಟನಲ್ಲ, ಹಾಗಾಗಿ ಮಟನ್ ಬಿರಿಯಾನಿ ಹಾಗೆ ಒಂದು ಸ್ವಲ್ಪ ಚಿಕನ್ದು ಏನು ಮಾಡೋಣ ಅಂತ ಅಂದ್ಕೊಂಡು ಏನೋ ಮಾಡೋಣ ಅಂತ ಹೋದೆ. ಬಟ್ ಸ್ವಲ್ಪ ಖಾರ ಅಂತ ನನಗೆ ಅನ್ನಿಸ್ತಾ ಇದೆ. ಏನೂ ಆಗಲ್ಲ ಅಂತ ನೋಡಿದೆ, ಟೇಸ್ಟ್ ನೋಡಿದೆ. ಚೆನ್ನಾಗಿದೆನಾ? ನನಗೇನೋ ಅಷ್ಟು ಲೈಕ್ ಆಗಿಲ್ಲ. ಏನೋ ನನ್ನ ಮಗಳಿಗೆ ಇಷ್ಟ ಆಗಿದೆ ಅಂತ ನೋಡ್ಬೇಕು. ಅವ್ರಿಗೆ ಇಷ್ಟ ಆದರೆ ನನಗಿಷ್ಟ ಆದಂಗೆ. ಯಾವುದು ರೆಸಿಪಿ ಅಂತ ಶೇರ್ ಮಾಡೋಕ್ಕೆ ಅಂತ ಹೋಗಲಿಲ್ಲ. ಇನ್ನು ಲೇಟ್ ಬೇರೆ ಆಗಿಬಿಟ್ಟಿತ್ತು ಅಂತೇಳ್ಬಿಟ್ಟು ಏನು ಶೇರ್ ಮಾಡಿಲ್ಲ. ಇನ್ನೇನು ಟೈಮ್ ಆಯಿತು ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವರು ಇನ್ನೂ ಬರ್ತಾಯಿಲ್ಲ. ಇನ್ನು ಮಕ್ಕಳಿಗೆ ಅದು ಬೇಗನೆ ಊಟ ಕೊಟ್ಬಿಟ್ಟು ಇವಾಗ ಜಸ್ಟ್ ಆಗಿದೆ. ಅನ್ನದ ಆಫ್ ಮಾಡಿದೆ ಚಿನಿ, ನೋಡೋದು ಒಂದ್ಸರಿ ಮತ್ತೆ ಒತ್ತೋಗ್ಬಿಟ್ಟ. ಇವಾಗ ಇನ್ನೇನೆಲ್ಲ ಆಯಿತು ಊಟ, ಅಲ್ಲ ಸಾರಿ ಇನ್ನೇನು ಅಡುಗೆ ಎಲ್ಲ ಆಯಿತು. ಇನ್ನೇನು ಇವಾಗ ಊಟ ಮಾಡಬೇಕು. ಆಫ್ ಮಾಡು ಮತ್ತೆ
ಕಷ್ಟಪಟ್ಟು ಮಾಡಿದ್ದೀನಿ, ಆಮೇಲೆ ಮತ್ತೆ ಒತ್ತೋಗ್ಬಿಟ್ರೆ ಮುಗೀತಷ್ಟೇ. ಆಮೇಲೆ ಗೋವಿಂದ ಏನಾದರೂ ಒಂದು ಅಡುಗೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತೀವಿ, ಚೆನ್ನಾಗಿಲ್ಲ ಅಂತ ಏನಾದರೂ ಅಂದ್ಬಿಟ್ರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂದರೆ, ನನಗಂತೂ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅಷ್ಟು ಕಷ್ಟಪಟ್ಟು ಅಡುಗೆ ಎಲ್ಲ ಮಾಡಿರ್ತೀವಲ್ಲ, ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರೆ ಎಂಥ ಬೇಜಾರಾಗ್ಬಿಡುತ್ತೆ ಅಂದರೆ, ನನಗಂತೂ ಅಷ್ಟು ಬೇಜಾರಾಗುತ್ತೆ. ಅವರೇನೋ ಒಂದು ಮಾತಲ್ಲಿ ಹೇಳ್ಬಿಡ್ತಾರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು, ಬಟ್ ಅದು ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಲ್ಲ ಅವಾಗ ಏನಪ್ಪ ಹಿಂಗಾಗ್ಬಿಡ್ತಲ್ಲ ಅಂತ, ಏನು ತಪ್ಪಾಯಿತು ಅನ್ನೋ ಥರ. ಬಟ್ ಸಾಮಾನ್ಯವಾಗಿ ನಮ್ಮ ಮನೆಯವ್ರಿಗೆ ಮೆಚ್ಚಿಸೋದು ಭಾರಿ ಕಷ್ಟ. ಏನು ಅಡುಗೆ ಮಾಡಿದ್ರು ಏನಾದರೂ ಒಂದು ಹೆಸರು ಇರ್ತಾನೆ ಇರ್ತಾರೆ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮೆಚ್ಚಿಸೋದು ಸ್ವಲ್ಪ ಕಷ್ಟನೇ ನಮ್ಮ ಮನೆಯವ್ರಿಗೆ. ಎಲ್ಲರಿಗೂ ಮೆಚ್ಚಿಸ್ಬೋದು, ಆದರೆ ನಮ್ಮ ಮನೆಯವ್ರಿಗೆ ಮಾತ್ರ ಮೆಚ್ಚಿಸೋದು ತುಂಬ ಕಷ್ಟ. ಅದಕ್ಕೆ ನಾನು ಏನಾದರೂ ಅಡುಗೆ ಮಾಡಿದಾಗ ಈಗ ಚೆನ್ನಾಗಿಲ್ಲ ಅಂತಂದರೆ, ಈ ಊಟನ ಯಾರಿಗಾದ್ರೂ ಹೋಗಿ ಕೊಡ್ರಿ, ಅವ್ರು ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ಲಿ, ಆವಾಗ ನೀವು ಹೇಳ್ದಂಗೆ ಕೇಳ್ತೀನಿ ಅಂತೇಳಿ ನಾನು ಒಂದು ಡೈಲಾಗ್ ಹೊಡಿತಾ ಇರ್ತೀನಿ. ಅಂತ ಹೊಡಿಬೇಕಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಕಷ್ಟಪಟ್ಟು ಮಾಡಿರ್ತೀವಿ, ಚೆನ್ನಾಗಿಲ್ಲ ಅಂತಂದ್ಬಿಟ್ರೆ ಹೆಂಗಿರುತ್ತೆ ಅಲ್ವಾ? ಅದ್ರ ಸಲುವಾಗಿ ಬೆಳಗ್ಗೆಯಿಂದ ರಾಶಿ ಬಟ್ಟೆಗಳನ್ನೆಲ್ಲ ಮಡ್ಚಿಟ್ಟಿದ್ದೀನಿ, ಒಂಚೂರು ಎತ್ತಿಟ್ಕೊಂಡಿಲ್ಲ. ಇದು ಎಲ್ಲ ಅಮೆಝಾನಿಂದ ಅದೇನೋ ಕಾರ್ಡ್ ಬಂದಿತ್ತಂತೆ ನಮ್ಮ ಮನೆಯವ್ರಿಗೆ, ಅಲ್ಲ ಸಾರಿ ಅದೇನೋ ಅದು ಕಂಪ್ನಿಯಿಂದ ಅವ್ರದ್ದೇ ಕಂಪ್ನಿಯಿಂದ ಕೊಡ್ತಾರೆ ಕಾರ್ಡ್. ಅಂದರೆ ಇಷ್ಟು ಸಾವಿರ ಪರ್ಚೇಸ್ ಮಾಡೋಕ್ಕೆ ಅಂತೇಳಿ 1-2 ತಿಂಗ್ಳಿಗೆ ಒಂದ್ಸಲ ಕೊಡ್ತಿರ್ತಾರೆ. ಅದರಲ್ಲಿ ಏನಾದರೂ ಪರ್ಚೇಸ್ ಮಾಡ್ಕೋಬೋದು ಬೇಕಾಗಿರೋದು. ಇವ್ರುಗಳೇ ಒಂದು ಸ್ವಲ್ಪ ಬಟ್ಟೆಗಳು ಅದು ಇದು ಎಲ್ಲ ತರಿಸ್ಕೊಂಡಿದ್ದಾರೆ, ಶರ್ಟ್ ಎಲ್ಲ ತರಿಸ್ಕೊಂಡಿದ್ದಾರೆ. ಆ ಶರ್ಟ್ ತೋರಿಸೋ, ತೊಗೊಂಡು ಬಂದು ಆ 3 ಶರ್ಟ್ ತೋರಿಸು. ಸೊ ಇವು 3 ಶರ್ಟ್ಗಳೇನೋ ಎಲ್ಲ ಇದು ಏನಂತಾರೆ ಇದಕ್ಕೆ ಓವರ್ ಸೈಜ್ ಶರ್ಟ್ ಅಂತೆ. ನಮ್ಮ ಮನೆಯವ್ರು ಹಾಕೊಂಡ್ರೆ ನಮ್ಮ ಮನೆಯವ್ರಿಗೆ ಕರೆಕ್ಟ್ ಆಗೈತಿ ಇದು ಶರ್ಟ್ ಸೈಜ್ಗಳು. ಆ ಥರದ್ದು ಶರ್ಟ್ನ ತೊಗೊಂಡಿದ್ದಾನೆ. ಬರೀ ಮೊಬೈಲ್, ಇವತ್ತು ರಜಾ ಹಾಕ್ಕೊಂಡು ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ದಾನೆ. ಕ್ಲೀನೇ ಇದು ಇಲ್ಲ. ಫಿಶ್ ಟ್ಯಾಂಕು ಅಷ್ಟೇ ತುಂಬ ದಿನ ಆಯಿತು ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡಬೇಕು. ಮನೇಲೆಲ್ಲ ಕೆಲಸಗಳು ಯಾಕೋ ಇತ್ತೀಚೆಗೆ ಎಲ್ಲ ಏನು ಕೆಲಸ ಮಾಡೋಕೆ ಮೂಡಿಲ್ಲ, ಏನಿಲ್ಲ, ಬರೀ ಮಾಡ್ಕೊಂಡು ತಿನ್ನೋದು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಫ್ರೆಂಡ್ಸ್, ಮಾಡ್ಕೊಳೋದು ತಿನ್ನೋದು ಮಲ್ಗೋದು, ಮಾಡ್ಕೊಳೋದು ತಿನ್ನೋದು ಮಲ್ಗೋದು, ಬರೀ ಅದೇ ಆಗ್ಬಿಟ್ಟಿದೆ. ಕೂದಲು ಅಷ್ಟೇ ಎಷ್ಟೊಂದೆಲ್ಲ ಉದುರ್ಬಿಟ್ಟಿದ್ದಾವೆ, ಬಿಡಿ ಕೂದಲು ಎಷ್ಟೊಂದು ಬರ್ತದೆ. ಚಿಕನ್ ಬಿರಿಯಾನಿ, ಇದು ದೊನ್ನೆ ಬಿರಿಯಾನಿ ಸೇಮ್ ಹೆಂಗಿರುತ್ತೆ ದೊನ್ನೆ ಬಿರಿಯಾನಿ ಅದೇ ಟೇಸ್ಟ್, ಸಖತ್ತಾಗುತ್ತೆ. ಯಾವಾಗಾದರೂ ರೆಸಿಪಿನ ಶೇರ್ ಮಾಡ್ತೀನಿ, ಟೈಮ್ ಇರೋದೇ ಇಲ್ಲ ನನಗೆ. ಯಾವಾಗಲೂ ಅಷ್ಟೇ ಶೇರ್ ಮಾಡೋಣ ಅಂತೇಳಿ ಅನ್ಕೊತಾ ಇರ್ತೀನಿ. ವಿಡಿಯೋ ಮಾಡ್ಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಗಿಲ್ಲ. ಯಾವಾಗಾದರೂ ಒಂದ್ಸಲ ಶೇರ್ ಮಾಡ್ತೀನಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಇದು ಮಟನ್ ಬಿರಿಯಾನಿ ಇದು.